ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಒಂದು ಕಡೆ 4ನೇ ರ್ಯಾಂಕ್ನ ಖುಷಿ, ಮತ್ತೊಂದು ಕಡೆ ಪ್ರತಿಭಟನೆ ಬಿಸಿ. ಯಾಕೆ ಖುಷಿ ಆಗ್ತಾ ಇದೆ ಮತ್ತು ಯಾಕೆ ಪ್ರತಿಭಟನೆ ಬಿಸಿ ಮುಟ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಏನು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಹುಬ್ಬಳ್ಳಿ ನಿಲ್ದಾಣದ ಬಗ್ಗೆ ಹೇಳ್ತಾ ಇದ್ದೆ, ಇಲ್ಲೇನು ಗ್ರಾಹಕರ ಸಂತೃಪ್ತಿ ಸೂಚ್ಯಾಂಕದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ದೇಶದಲ್ಲಿನೇ 4ನೇ ರ್ಯಾಂಕ್ ಸಿಕ್ಕಿದೆ. ಅಂದರೆ ಇಡೀ ಒಂದು ದೇಶದಲ್ಲೇನು 62 ವಿಮಾನ ನಿಲ್ದಾಣಗಳಿದ್ದಾವೆ. ಆ ಒಂದು 62 ವಿಮಾನ ನಿಲ್ದಾಣಗಳಲ್ಲಿ ಏನು ಸರ್ವೆ ಮಾಡಿತ್ತು, ಈಗೇನು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಈ ಒಂದು ಸರ್ವೆನ ಮಾಡಿತ್ತು. ಆ ಒಂದು ಸರ್ವೆಯಲ್ಲಿ ಏನು ಹುಬ್ಬಳ್ಳಿಗೆ 4ನೇ ರ್ಯಾಂಕ್ ಸಿಕ್ಕಿದೆ. ನಿಜವಾಗ್ಲೂ ಒಂದು ಉತ್ತರ ಕರ್ನಾಟಕ ಜನರಿಗೆ ಅತ್ಯಂತ ಖುಷಿ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂತ ಕರೆಸ್ಕೊಳ್ಳುವಂಥ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಏನು ಕರ್ನಾಟಕದ ಜೊತೆಗೆ ಬೇರೆ ಬೇರೆ ರಾಜ್ಯದ ಒಂದು ರಾಜಧಾನಿಗಳಿಗೆ ವಿಮಾನ ಸಂಪರ್ಕ ಇದೆ. ಹಾಗಾಗಿ ಸಾಕಷ್ಟು ಇಲ್ಲಿ ಪ್ರಯಾಣಿಕರು ಈ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಬಳಕೆ ಮಾಡ್ತಾರೆ. ಅಂದರೆ ಇಲ್ಲಿ ಗ್ರಾಹಕರಿಗೆ ಯಾವ ರೀತಿಯ ಸಂತೃಪ್ತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರಾಧಿಕಾರ ಒಂದು ಸರ್ವೆ ಮಾಡಿತ್ತು. ಏನು 5 ಅಂಕಗಳ ಒಂದು ಇದು, ಆ 5 ಅಂಕಗಳಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ 4.96 ಅಂಕಗಳು ಬಂದಿದೆ. ಹಾಗಾಗಿ ಮತ್ತು ಏನು 4ನೇ ರ್ಯಾಂಕ್ ಬಂದಿದೆ. 6 ತಿಂಗಳ ಹಿಂದೆ ಇದೇ ಮಾದರಿಯ ಒಂದು ಸರ್ವೆಯಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ 8ನೇ ಒಂದು ರ್ಯಾಂಕ್ ಲಭಿಸಿತ್ತು. ಈಗ ಅದು ಮತ್ತಷ್ಟು ಉನ್ನತೀಕರಣಗೊಂಡು 4 ರ್ಯಾಂಕ್ ಮೇಲೆ ಬಂದಿದೆ. ಅಂದರೆ 4ನೇ ರ್ಯಾಂಕಿಗೆ ಬಂದಿದೆ. ಹಾಗಾಗಿ ವಿಮಾನ ನಿಲ್ದಾಣದ ಸಿಬ್ಬಂದಿ ಇರ್ಬೋದು ಮತ್ತು ಹುಬ್ಬಳ್ಳಿ ನಾಗರಿಕರಿಗೂ ಸಹ ಖುಷಿಯಾಗಿದೆ. ಮುಖ್ಯವಾಗಿ ಏನಂದರೆ ಈ ಪ್ರಯಾಣಿಕರಿಗೆ ಏನು ಸೌಲಭ್ಯ ಕೊಡಲಾಗ್ತಾ ಇದೆ ಮತ್ತು ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯ ಒಂದು ಸೌಕರ್ಯಗಳಿದೆ ಮತ್ತು ಪ್ರಯಾಣಿಕರ ಜೊತೆ ಸಿಬ್ಬಂದಿಯ ವರ್ತನೆ ಹೇಗಿದೆ, ಈ ರೀತಿಯ ಒಂದು ಕೆಲವೊಂದು ಮಾನದಂಡಗಳನ್ನು ಅನುಸರಿಸಿ ಇಲ್ಲಿ ಏನಂದರೆ ಒಂದು ಸರ್ವೆ ಮಾಡಲಾಗುತ್ತೆ. ಆ ಒಂದು ಸರ್ವೆನಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ 4ನೇ ರ್ಯಾಂಕ್ ಬರೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ 4ನೇ ರ್ಯಾಂಕ್ ಬಂದಿರೋದ್ರಿಂದಾಗಿ ಇಲ್ಲಿನ ಭಾಗದ ಜನರಿಗೂ ಸಹ ಖುಷಿಯಾಗಿದೆ. ಮತ್ತು ಇದೇ ರಾಜ್ಯದಲ್ಲಿರುವಂತಹ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ 11ನೇ ರ್ಯಾಂಕ್ ಬಂದಿದೆ ಮತ್ತು ಮೈಸೂರು ವಿಮಾನ ನಿಲ್ದಾಣಕ್ಕೆ 15ನೇ ರ್ಯಾಂಕ್ ಬಂದಿದೆ ಅನ್ನೋದು ಸಹ ಗಮನಿಸಬೇಕಾದಂಥ ಅಂಶ. ಇನ್ನು ಖುಷಿ ವಿಚಾರ ಹೇಳಿದೆ. ಇನ್ನು ಪ್ರತಿಭಟನೆ ಬಿಸಿ ವಿಚಾರ, ಅದ್ರ ಬಗ್ಗೆನೂ ಸಹ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲೇನು ಹುಬ್ಬಳ್ಳಿ ವಿಮಾನ ನಿಲ್ದಾಣ ಇದೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣರವರ ನಾಮಕರಣ ಮಾಡ್ಬೇಕಂತೇಳಿ ಒತ್ತಾಯಿಸಿ ಕನ್ನಡಿಗರ ನಾಮಕರಣ ಹೋರಾಟ ಸಮಿತಿ ಇವತ್ತು ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಬಳಿ ಈ ಒಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಖ್ಯಾತ ನಟಿಯಾದಂಥ ಪೂಜಾ ಗಾಂಧಿ ಇರ್ಬೋದು ಮತ್ತು ಶಾಸಕ NH ಕೋನರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಚೆನ್ನಮ್ಮ ವೃತ್ತದ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಚೇರಿವರೆಗೂ ಸಹ ಮೆರವಣಿಗೆ ಮಾಡಲಾಗಿದೆ. ಮತ್ತು ಅಲ್ಲಿ ರಸ್ತೆಯಲ್ಲಿ ಪ್ರತಿಭಟನಾ ಒಂದು ಹೋರಾಟವನ್ನು ಸಹ ಮಾಡಲಾಗ್ತಾ ಇದೆ. ಈ ಒಂದು ಕರ್ನಾಟಕದಲ್ಲಿ ಇರುವಂತಹ 4 ವಿಮಾನ ನಿಲ್ದಾಣಗಳಿಗೆ ಕನ್ನಡಿಗರ ನಾಮಕರಣ ಮಾಡ್ಬೇಕಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದೆ, ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಅಂದರೆ ಈಗ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಅವರ ಹೆಸರು ಮತ್ತು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರು ನೀಡಬೇಕಂತೇಳಿ, ಜೊತೆಗೆ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರರ ಹೆಸರನ್ನು ನಾಮಕರಣ ಮಾಡ್ಬೇಕಂತೇಳಿ, ಮತ್ತೊಂದು ಕಡೆ ಕುವೆಂಪು ಅವರ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವರ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನು ನಾಮಕರಣ ಮಾಡ್ಬೇಕಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಒಂದು ಅಂಗೀಕಾರ ಮಾಡಿದೆ ಮತ್ತು ಅದನ್ನು ಕೇಂದ್ರಕ್ಕೆ ಶಿಫಾರಸನ್ನು ಸಹ ಮಾಡಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಇದುವರೆಗೂ ಸಹ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡಿಲ್ಲ ಅಂತೇಳಿ ಆರೋಪಿಸಿರುವಂತಹ ಸಂಘಟನೆಗಳು ಇವತ್ತು ಪ್ರತಿಭಟನೆಯ ಹಾದಿ ತುಳಿದಿದ್ದಾವೆ ಮತ್ತು ಕೇಂದ್ರ ಸಚಿವರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನವನ್ನು ಈ ಒಂದು ಸಂಘಟನೆಗಳು ಮಾಡಿದವು. ಈಗ ಲ್ಯಾಮಿಂಗ್ಟನ್ ರಸ್ತೆ ಇದೆ, ಅಲ್ಲಿ ಕೇಂದ್ರ ಸಚಿವರ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಬಳಿ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿ ಒಂದು ಪ್ರತಿಭಟನಾ ಒಂದು ಸಮಾವೇಶವನ್ನು ಮಾಡಲಾಯಿತು. ಪೂಜಾ ಗಾಂಧಿ ಇರ್ಬೋದು ಮತ್ತು ಕೋನರೆಡ್ಡಿ ಇರ್ಬೋದು ಮತ್ತು ಇದ್ರದ ಒಂದು ಸಂಘಟನೆ ನಾಯಕರಾದಂಥ ಶಿವಾನಂದ ಮುತ್ತಣ್ಣ ಮೊದಲಾದ ನಾಯಕರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅಲ್ಲದೆ ಮನ್ಸೂರು ಮಠದ ಬಸವರಾಜ ದೇವರು ಸೇರಿ ಹಲವಾರು ಮಠಾಧೀಶರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಯಾವುದೇ ಕಾರಣಕ್ಕೂ ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ರಾಯಣ್ಣ ಹೆಸರು ಇರ್ಬೋದು ಮತ್ತು ಉಳಿದ ಒಟ್ಟು 4 ವಿಮಾನ ನಿಲ್ದಾಣಗಳಿದ್ದಾವೆ. ಆ ಒಂದು 4 ವಿಮಾನ ನಿಲ್ದಾಣಗಳಿಗೆ ರಾಜ್ಯ ಸರ್ಕಾರ
ಹೆಸರನ್ನು ಶಿಫಾರಸು ಮಾಡಲಾಗಿದೆ. ಆ ಹೆಸರುಗಳನ್ನು ನಾಮಕರಣ ಮಾಡಬೇಕು ಮತ್ತು ಏನು ಸಂಕ್ರಾಂತಿ ಒಳಗಾಗಿಯೇ ಆ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅನ್ನೋ ಒಂದು ಆಗ್ರಹನ ಇಲ್ಲಿ ಪ್ರತಿಭಟನಾಕಾರರು ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಏನು ನಾಗರಿಕ ಸೂಚ್ಯಂಕ ಪ್ರಯಾಣಿಕರ ಸೂಚ್ಯಂಕದ ವಿಚಾರದಲ್ಲಿ 4ನೇ ರ್ಯಾಂಕ್ ಬರೋ ಮೂಲಕ ಒಂದು ರೀತಿಯಲ್ಲಿ ಖುಷಿ ವಿಚಾರ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ನಾಮಕರಣದ ವಿಚಾರದಲ್ಲಿ ಪ್ರತಿಭಟನೆ ಬಿಸಿ ಮುಟ್ಟಿಸುವಂಥ ಕೆಲಸವೂ ಸಹ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಎರಡೂ ಸಹ ಏಕಕಾಲಕ್ಕೆ ಬಂದಿರೋದು ಒಂದು ರೀತಿಯಲ್ಲಿ ಬೇರೆ ರೀತಿಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಒಂದು ಕಡೆ ನಾಮಕರಣಕ್ಕಾಗಿ ಹೋರಾಟನೂ ಸಹ ಮಾಡಲಾಗ್ತಾ ಇದೆ, ಮತ್ತೊಂದು ಕಡೆ ಈ ಒಂದು 4ನೇ ರ್ಯಾಂಕ್ ಬಂದಿರೋದಕ್ಕೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸಹ ಖುಷಿ ಪಡುವಂಥ ಸಂದರ್ಭವೂ ಇದೇ ಆಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಮ್ಮ ರಾಜ್ಯದ 4 ವಿಮಾನ ನಿಲ್ದಾಣಗಳಿಗೆ ಕನ್ನಡಿಗರ ನಾಮಕರಣ ಚಳುವಳಿ ಇವತ್ತಿಂದ ಈ ಕ್ಷಣದಿಂದ ಶುರು ಆಗ್ತಾ ಇದೆ. ಸೊ ಇದರಲ್ಲಿ ಭಾಗವಹಿಸಕ್ಕೆ ನಾನು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದೀನಿ. ನನ್ನ ಪ್ರಕಾರ ಇದು ಒಂದು ಚಳುವಳಿ ಮಾತ್ರ ಅಲ್ಲ, ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಮೂವ್ಮೆಂಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಸೊ ಇದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ಬಸವಣ್ಣ, ಕುವೆಂಪು, ರಾಯಣ್ಣ ಮತ್ತು ಚೆನ್ನಮ್ಮ ಹೆಸರಲ್ಲಿ ಏನು ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋದು, ಈ 4 ವಿಮಾನ ನಿಲ್ದಾಣಗಳಿಗೆ ಏನು ಈ 4 ಜನ ಹೆಸರು ಇಡಬೇಕು ಅಂತ ತುಂಬ ಒಳ್ಳೆ ಕೆಲಸ. ಇದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಹೋರಾಟ ಖಂಡಿತ ಇವತ್ತಿಂದ ಏನು ಶುರು ಆಗ್ತಾ ಇದೆ ಇದು ಆಗೋ ತನಕ ನಿಲ್ಲಲ್ಲ ಅಂತ ನಾನು ಹೇಳ್ತೀನಿ. ಮೇಡಮ್, ಈಗ ಹೋರಾಟ ಆರಂಭವೇನೋ ಆಗುತ್ರಿ ಎಲ್ಲ ಕಡೆ, ಬಟ್ ಅದನ್ನ ತಾರ್ಕಿಕ ಹಂತಕ್ಕೆ ಒಯ್ಯಬೇಕಲ್ಲ. ತುಂಬಾ ಜನ ಇದ್ದಾರೆ, ಇಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾ ಜವಾಬ್ದಾರಿಯಿಂದ ಇದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಸಂಪೂರ್ಣವಾಗಿ ಅವ್ರಿಗೆ ಪ್ರೋತ್ಸಾಹನ ಕೊಡ್ತಾ ಇದ್ದೀನಿ. ಬಂದಿದ್ದೀವಿ ನಮ್ಮ ಬಸವಣ್ಣ, ರಾಯಣ್ಣ, ಚೆನ್ನಮ್ಮ ಮತ್ತೆ ಕುವೆಂಪು ಅವ್ರ ಬಗ್ಗೆ, ಅವರ ಹೆಸರಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆ ಆಗಬೇಕು ಅಂತ ಸಭೆಯಲ್ಲಿ ಒಂದು ನಿರ್ಣಯ ಮಾಡಿದ್ವಿ. ನಾನೇ ಅದ್ರ ಮೂವ್ ಮಾಡಿದ್ದು. ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಡಬೇಕು, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ ಹೆಸರಿಡಬೇಕು, ಬಿಜಾಪುರ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ಹೆಸರಿಡಬೇಕು, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಅವರ ಹೆಸರಿಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಸಾಹೇಬರು, ಅವತ್ತು HK ಪಾಟೀಲ್ರು, MB ಪಾಟೀಲ್ರು ಎಲ್ಲರೂ ಸೇರಿಕೊಂಡು ಇಡೀ ಶಾಸಕರು 224 ಜನ ಒಕ್ಕಟ್ಟಾಗಿ ಒಂದು ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿವಿ. ಆ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಒಪ್ಪಿ ಆ ಹೆಸರಿರ್ತಕ್ಕಂಥ ಕಡತಕ್ಕೆ ಸಹಿ ಮಾಡಿ ಕಳಿಸಿದ್ರೆ ನಾನು ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ, ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅದಕ್ಕಿದು ನಮ್ಮ ಹಕ್ಕೊತ್ತಾಗಿದೆ. 4 ವಿಮಾನ ನಿಲ್ದಾಣಕ್ಕೆ ಕನ್ನಡಿಗರ ಹೆಸರನ್ನು ಇಡಬೇಕಂತ ಒತ್ತಾಯವನ್ನು ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.